ಕುಮಾರಿ ಅಂಜಲಿ ಅಂಬಿಗೇರ್ ಹಾಗೂ ನೇಹಾ ಹಿರೇಮಠ್ ಭೀಕರ ಹತ್ಯೆಯನ್ನು ಖಂಡಿಸಿ ಬೀಳ್ಗಿಯಲ್ಲಿಂದು ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪ್ರತಿಭಟನೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನೇಹಾ ಹಿರೇಮಠ್ ಭೀಕರ ಹತ್ಯೆ ಮರೆಮಾಸುವುದರೊಳಗೆ ಮತ್ತೊಂದು ಹೆಣ್ಣು ಮಗಳ ಹತ್ಯೆ ನಡೆದಿರುವುದು ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇದರಿಂದಾಗಿ ಇಡೀ ರಾಜ್ಯವೇ ಬೆಚ್ಚಿಬಿದ್ದಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಹೆಣ್ಣು ಮಕ್ಕಳ ಮೇಲಾಗುತ್ತಿರುವ ಲೈಂಗಿಕ ದೌರ್ಜನ್ಯ, ಕ್ರೌರ್ಯ, ದಬ್ಬಾಳಿಕೆಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಅಂಜಲಿ, ನೇಹಾ, ರುಕ್ಸಾನ್, ಅನುಷಾ ಹತ್ಯೆಯಂತಹ ಪ್ರಕರಣಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದೆ. ಕೂಡಲೇ ಹತ್ಯೆಗೈದ ಅಪರಾಧಿಗಳನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು. ಜೊತೆಗೆ ನೊಂದ ಕುಟುಂಬಕ್ಕೆ ಕೂಡಲೇ ಪರಿಹಾರ ಒದಗಿಸಲು ಸರ್ಕಾರ ಮುಂದಾಗಬೇಕೆಂದು ಹಾಗೂ ಮುಂದೆ ಇಂತಹ ಪ್ರಕರಣಗಳು ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಆದ್ರೆ ಒಂದ್ ಕಡೆ ಅವ್ರ ಪ್ರಕರಣ ದಾಖಲು ಮಾಡ್ತಾರೆ, ಇನ್ನೊಂದ್ ಕಡೆ ಆ ಪೊಲೀಸ್ ಇಲಾಖೆಯನ್ನ ನಿಷ್ಕ್ರಿಯವಾಗಿ ಮಾಡಿ ಆ ರಾಜಕಾರಣಿಗಳು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಗಳನ್ನು ಮಾಡ್ತಾರೆ. ಯಾಕಂದ್ರೆ ನಾನು ಒಂದೇ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಪೊಲೀಸ್ ಇಲಾಖೆಯನ್ನ ರಾಜಕಾರಣದಿಂದ ಹೊರಗೆ ತೆಗಿಬೇಕು. ಪೊಲೀಸ್ ಇಲಾಖೆ ರಾಜಕೀಯವಾಗಿ ಮುಕ್ತಾಗ್ಬೇಕು. ಆವಾಗ ಮಾತ್ರ ಮಾಡಕತ್ತಾರ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಈ ಸಂದರ್ಭದೊಳಗ ಆ ಕಾನೂನು ಅಂತಕ್ಕಂಥದನ್ನ ಪಾಲನೆ ಎಲ್ಲರಿಗೂ ಒಂದೇ ಅನ್ನುವಂಥದ್ದು ಆಗಬೇಕು. ಅಂಜಲಿ ಅಂಬಿಗೇರ್ ಅವರ ಹತ್ಯೆಯನ್ನು ಖಂಡಿಸಿ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ವಿವಿಧ ಕ್ರೌರ್ಯ ಮತ್ತು ಹತ್ಯೆಗಳನ್ನು ಖಂಡಿಸಿ ಇವತ್ತು ತಾಲೂಕಾ ಗಂಗಾವತರ ಸಮಾಜ ಮತ್ತು ವಿವಿಧ ಸಂಘಟನೆಗಳ ಮತ್ತು ವಿವಿಧ ಸಮಾಜದ ಹಿರಿಯರೊಂದಿಗೆ ಬೀಳಿಗೆಯಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದಲ್ಲಿ ಕಳೆದ 4-5 ತಿಂಗಳಲ್ಲಿ 16 ಹತ್ಯೆ ಪ್ರಕರಣಗಳು ನಡೀತಾ ಇವೆ. ಬಹುಶಃ ತಾಲೂಕಾ ಇಲಾಖೆ ಮತ್ತು ಗೃಹ ಇಲಾಖೆ ಪೂರ್ಣ ನಿದ್ರೆಯಲ್ಲಿ ಮಲಗಿದೆ ಅನ್ನೋದನ್ನ ಇಲ್ಲಿ ಜನರು ಗಮನಿಸಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಎಂಆರ್ ಕೋಲ್ಕಾರ್, ರೈತ ಸಂಘದ ಹಿರಿಯ ಮುಖಂಡರಾದ ಸಿದ್ದಣ್ಣ ಬಳಗಾನೂರ್, ಪರಶುರಾಮ್ ಮಂಟೂರ್, ರಾಜೇಂದ್ರ ಬಾರ್ಕೇರ್, ವೀರೇಂದ್ರ ಶೀಲವಂತ್, ವಿಜಿ ರೇವಡಿಗಾರ್, ಬಸವರಾಜ್ ಉಮಚ್ಗಿಮಠ್, ಐಬಿ ಅಂಬಿಗೇರ್, ಶಿವಗಿರಿ ದಳವಾಯಿ, ಸಿದ್ದರಾಮಯ್ಯ ಮಠಪತಿ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಿದ್ದರಿಂದ ಕೆಲ ಕಾಲ ವಾಹನಗಳ ಸಂಚಾರ ಸ್ಥಗಿತಗೊಂಡು ದಾರಿಯುದ್ದಕ್ಕೂ ವಾಹನಗಳ ಸಾಲೆ ಕಾಣುವಂತೆ ಆಗಿತ್ತು. ಹನುಮಂತ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.